ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮ್ಯಾಂಗ್ಳೂರ್ ಸ್ಟೈಲ್ ಇದು ಸಿಲ್ವರ್ ಫಿಶ್ ಕರಿ ಯಾವ ತರ ಮಾಡುದಂತ ನಿಮ್ಗೆ ನಾನು ತೋರಿಸ್ತೇನೆ. ಇದಕ್ಕೆ ಬೆಳ್ಳಂಜಿ ಅಂತ ಹೇಳ್ತಾರೆ. ನಂತರ ಇದಕ್ಕೆ ತುಳುವಲ್ಲಿ ಬೊಲಂಜಿರ್ ಅಂತ ಹೇಳ್ತಾರೆ. ಇದೇ ಮೀನು ನೋಡಿ. ಇದನ್ನ ನಾನು ಈ ತರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಕ್ಲೀನ್ ಮಾಡುವಾಗ ನಾವು ಫಸ್ಟ್ಗೆ 2 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ಇದನ್ನು ಈ ತರ ನೋಡಿ ಚೆನ್ನಾಗಿ ಕಲಸಿ ಇದಕ್ಕೆ ನೀರು ಹಾಕಿ ತೊಳ್ಕೋಬೇಕು. ನಂತರ 1-2 ಸಲ ಬೇರೆ ನೀರು ಹಾಕಿಕೊಂಡು ತೊಳ್ಕೋಬೇಕು. ಫಸ್ಟಿಗೆ ತೊಳೆಯುವಾಗ ಮಾತ್ರ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆಯಿರಿ. ನೋಡಿ, ಇದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಬಟ್ಟಲಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ, ಅರ್ಧ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ನಂತರ 7 ಎಸಳಿನಷ್ಟು ಬೆಳ್ಳುಳ್ಳಿ. ಅದನ್ನು ಹುರಿಲಿಕ್ಕಿಲ್ಲ, ಅದನ್ನು ಸಪ್ರೇಟ್ ಆಗಿ ಇಟ್ಕೊಳ್ಳೋಣ. ಇಲ್ಲಿ ನಾನು ತವಾ ಬಿಸಿ ಮಾಡಿ ಇದಕ್ಕೊಂದು 10 ಮೆಣಸು ಹಾಕೊಂಡು ಹುರಿತಾ ಇದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಷ್ಟ ಆದ್ರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿರಿ. ನಂತರ ಇದನ್ನು ಲೋ ಫ್ಲೇಮಲ್ಲಿಟ್ಟು ಹುರಿಲಿಕ್ಕೆ, ಈ ಮಸಾಲೆನೆಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಹುರಿಯುವ. ನಾನು 3 ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನ್ ಅಷ್ಟು ಜೀರಿಗೆ, ನಂತರ 1/4 ಸ್ಪೂನ್ ಅಷ್ಟು ಓಂ ಕಾಳು ಹಾಕೊಂಡಿದ್ದೇನೆ. ಓಂ ಕಾಳು ಅಂದ್ರೆ ಓಮ ಅಂತ ಹೇಳ್ತಾರಲ್ಲ ಅದು. ಇದು 3 ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಟು. ನೋಡಿ, ಇದು ಈ ಕಲರ್ ಬರುವಾಗ ನಾನು ಇದನ್ನು ತೆಗಿತಾ ಇದ್ದೇನೆ. ನಂತರ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಸಾಸಿವೆ, 1/4 ಸ್ಪೂನ್ ಅಷ್ಟು ಸಾಸಿವೆ, ನಂತರ 1/4 ಸ್ಪೂನ್ ಅಷ್ಟು ನಾನು ಮೆಂತ್ಯ ಹಾಕೊಳ್ತಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರಿಯುವ. ನಂತರ ಇದಕ್ಕೆ ನಾನು ಒಂದು 10 ಕಾಳು ಪೆಪ್ಪರ್ ಹಾಕೊಂಡಿದ್ದೇನೆ, ಅಂದ್ರೆ ಕರಿಮೆಣಸು. ಇದನ್ನು ಕೂಡ ಹಾಕಿ ಚೆನ್ನಾಗಿ ಹುರಿಯುವ. ನೋಡಿ, ಇದು ಪಟಪಟ ಅನ್ನುವಾಗ ಇದನ್ನು ತೆಗೆಯುವ. ಇದನ್ನೆಲ್ಲ ಹಾಕಿ ನಾನು ಇದನ್ನು ರುಬ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಹಾಕಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ. ಗ್ರೈಂಡರ್ ಇದ್ದವರು ಗ್ರೈಂಡರಲ್ಲಿ ರುಬ್ಕೊಳ್ಳಿ. ನಂತರ ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ, ನಂತರ ಇದಕ್ಕೆ 1 ಟೊಮೆಟೊ, ದೊಡ್ಡ ಗಾತ್ರದ 1 ಟೊಮೆಟೊ, ನಂತರ 2 ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಇದನ್ನು ಕುದಿಲಿಕ್ಕೆ ಇಡ್ತೇನೆ ನಾನೀಗ. ಇದು ಚೆನ್ನಾಗಿ ಕುದಿಬೇಕು. ಇದನ್ನು ನಾನು ಮುಚ್ಚಳ ಮುಚ್ಚಿ ಇದಕ್ಕೆ ನಾನು ಕುದಿಸ್ತೇನೆ 1 ಕುದಿ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದನ್ನು ಒಂದ್ಸಲ ಕಲಸ್ಕೊಳ್ಳೋಣ. ತುಂಬಾ ಟೇಸ್ಟ್ ಆಗಿರ್ತದೆ ಇದು ಸಾರು, ಮೀನ್ ಸಾರು. ನೋಡಿ, ಇಷ್ಟು ಇದು ಮಾಡಿದ್ದೇನೆ. ತುಂಬಾ ತೆಳ್ಳಗೇನೂ ಅಲ್ಲ, ತುಂಬಾ ದಪ್ಪ ಕೂಡ ಅಲ್ಲ ಇದು. ಉಪ್ಪು ಎಲ್ಲ ನೋಡ್ಕೊಳ್ಳಿ ಮೊದಲಿಗೆನೆ, ಮೀನು ಹಾಕ್ಬೇಕಿಂತ ಮುಂಚೆ. ಇದಕ್ಕೀಗ ಇದು ಕುದೀತಾ ಇದೆಯಲ್ಲ, ಇದಕ್ಕೆ ನಾನೀಗ ಮೀನು ಹಾಕೊಳ್ತಿದ್ದೇನೆ. ಇದು ಮೀನು ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕಿಲ್ಲ. ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು. ಜಸ್ಟ್ ನೋಡಿ, ಎಲ್ಲವನ್ನು ನಾನು ಕಲಸಿ ನೋಡಿ ಈ ತರ ಮುಚ್ಚಳ ಮುಚ್ಚಿ 1 ಕುದಿ ಕುದಿಸ್ತೇನೆ. ನೋಡಿ, ಇಲ್ಲಿ ಕುದೀತಾ ಇದೆ. ಇಲ್ಲಿಗೆ ರೆಡಿ ಆಯ್ತು ಫಿಶ್ ಕರಿ. ಮ್ಯಾಂಗ್ಳೂರ್ ಸ್ಟೈಲ್ ಇದು ಸಿಲ್ವರ್ ಫಿಶ್ ಕರಿ ರೆಡಿ ಆಗಿದೆ. ಈಗ ನಾನು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ತೇನೆ. ನೋಡಿ, ಇದು ಹೊಡೆದಿಲ್ಲ. ನಂತರ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆಗೆ ನಾನು ಹೆಚ್ಚಿರುವಂತಹ ಈರುಳ್ಳಿ ಹಾಕೊಳ್ತಿದ್ದೇನೆ. ನಂತರ ಒಗ್ಗರಣೆ ಸೊಪ್ಪು, ಇದೆರಡನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ತೆಂಗಿನ ಎಣ್ಣೆ ಇದ್ರೆ ತೆಂಗಿನ ಎಣ್ಣೆಯಲ್ಲಿ, ಬೇರೆ ಎಣ್ಣೆ ಸಹ ಆಗ್ತದೆ. ಇದನ್ನು ಹಾಕೊಳ್ತಿದ್ದೇನೆ ಈ ಬಣ್ಣಕ್ಕೆ ಬರುವಾಗ ಈರುಳ್ಳಿ. ಇಲ್ಲಿಗೆ ಮೀನ್ ಸಾರು ರೆಡಿ ಆಯಿತು. ತುಂಬಾ ಕಲಸೋದು ಬೇಡ. ಇಲ್ಲಿ ನೋಡಿ, ಇಲ್ಲಿ ರೆಡಿ ಆಗಿದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಸಿಲ್ವರ್ ಫಿಶ್ ಕರಿ ರೆಡಿ ಆಗಿದೆ ಅಂತೇಳಿ. ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ.